ಇನ್ನು ರಾಜ್ಯ ರಾಜಕಾರಣದಲ್ಲಿ ಪಾದಯಾತ್ರೆಯ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ಸದ್ದನ ಮಾಡ್ತಾ ಇದೆ. ನಾಳೆಯಿಂದ ಸರ್ಕಾರದ ವಿರುದ್ಧ ಮೈಸೂರು ಚಲೋ ಪಾದಯಾತ್ರೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಪಾದಯಾತ್ರೆಗೆ ಅನುಮತಿ ಕೊಡುವಂತೆ ಸರ್ಕಾರಕ್ಕೆ ಹೈಕೋರ್ಟ್ನಿಂದ ಆದೇಶ. ಪಾದಯಾತ್ರೆ ಸಾಗುವ ಜಾಗದಲ್ಲಿ ಭದ್ರತೆಯನ್ನು ಕೊಡಬೇಕು ಅನ್ನುವಂತಹ ಸೂಚನೆ ಪಾಸ್ ಆಗಿದೆ. ನಾಳೆಯಿಂದ ವಿಪಕ್ಷದ ನಾಯಕರುಗಳು ರಣಕಹಳೆಯನ್ನು ಮೊಳಗಿಸಲಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಎಸ್ಟಿ ನಿಗಮ ಜೊತೆಗೆ ಮೂಡಾದಲ್ಲಾಗಿರುವಂತಹ ಅಕ್ರಮ ಅವ್ಯವಹಾರವನ್ನ ಖಂಡಿಸಿ ನಡೆಸ್ತಾ ಇರುವಂತಹ ಪಾದಯಾತ್ರೆ ಇದು. ಒಂದು ಕಡೆ ನ್ಯಾಯಾಂಗದ ರೀತಿಯಲ್ಲಿ ಹೋರಾಟ, ಮತ್ತೊಂದು ಕಡೆ ವಿಪಕ್ಷಗಳು ಒತ್ತಡವನ್ನು ಹೇರುವಂತಹ ಕೆಲಸ ಆಗ್ತಾ ಇದೆ. ಹಾಗಾದ್ರೆ ಪಾದಯಾತ್ರೆ ಹೇಗೆ ಸಾಗುತ್ತೆ, ರೂಟ್ ಮ್ಯಾಪ್ ಯಾವ ರೀತಿ ಇದೆ, ಬ್ಲೂ ಪ್ರಿಂಟ್ ಯಾವ ರೀತಿ ಇದೆ ನೋಡ್ತಾ ಹೋಗೋಣ. 3ನೇ ತಾರೀಕು ಅಂದ್ರೆ ನಾಳೆ ಕೆಂಗೇರಿಯಿಂದ ಆರಂಭ ಆಗುತ್ತೆ ಈ ಪಾದಯಾತ್ರೆ. ಎಚ್ ಡಿ ಕುಮಾರಸ್ವಾಮಿಯವರು, ಬಿ ಎಸ್ ಯಡಿಯೂರಪ್ಪನವರು ಇದನ್ನ ಉದ್ಘಾಟನೆ ಮಾಡ್ತಾರೆ. ಕೆಂಗೇರಿಯಲ್ಲಿ ಆರಂಭವಾಗುತ್ತೆ, ಬಿಡದಿಯಲ್ಲಿ ನಾಳೆ ಎಂಡ್ ಆಗುತ್ತೆ. ಅಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ. ಅದಾದ ಮೇಲೆ ನೆಕ್ಸ್ಟ್ ಡೇ ಅಂದ್ರೆ ಆಗಸ್ಟ್ 4ನೇ ತಾರೀಕು ಬಿಡದಿಯಿಂದ ಮತ್ತೆ ಬೆಳಗ್ಗೆ ಆರಂಭ ಆಗುತ್ತೆ ಈ ಪಾದಯಾತ್ರೆ. ಕೆಂಗಲ್ನಲ್ಲಿ ವಾಸ್ತವ್ಯವನ್ನ ಹೂಡ್ಲಿಕ್ಕೆ ಈಗಾಗಲೇ ಪ್ಲಾನ್ ರೆಡಿ ಆಗಿರುವಂಥದ್ದು. ಅದರ ಜೊತೆಗೇನೆ ಈ ರೀತಿಯ ಹಲವು ಪ್ಲಾನ್ಗಳನ್ನು ಅವ್ರು ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಮೈತ್ರಿ ಪಾದಯಾತ್ರೆಯ ಸಾಗುವಂತಹ ಹಾದಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಆಗಸ್ಟ್ 5ನೇ ತಾರೀಕು ಕೆಂಗಲ್ನಲ್ಲಿ ಆರಂಭ ಆಗುತ್ತೆ. ನಿಡಘಟ್ಟದಲ್ಲಿ ವಾಸ್ತವ್ಯವನ್ನ ಹೂಡ್ಲಿಕ್ಕೆ ಮೈತ್ರಿ ನಾಯಕರುಗಳು, ದೋಸ್ತಿ ನಾಯಕರುಗಳು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಿಎಂ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಪಟ್ಟಿಡಿದು ನಡೆಸ್ತಾ ಇರುವಂತಹ ಪಾದಯಾತ್ರೆ ಇದು. ಆಗಸ್ಟ್ 6ನೇ ತಾರೀಕು ನಿಡಘಟ್ಟದಲ್ಲಿ ಮತ್ತೆ ಆರಂಭ ಆಗುತ್ತೆ ಬೆಳಗ್ಗೆ, ಮಂಡ್ಯದಲ್ಲಿ ಎಂಡ್ ಆಗುತ್ತೆ. ಅಲ್ಲಿ ಈ ಪಾದಯಾತ್ರೆಯಲ್ಲಿ ಭಾಗಿಯಾದಂತಹ ನಾಯಕರು ವಾಸ್ತವ್ಯವನ್ನು ಹೂಡ್ತಾರೆ. ಇನ್ನು 7ನೇ ತಾರೀಕು ಮಂಡ್ಯದಿಂದ ಮತ್ತೆ ಬೆಳಗ್ಗೆ ಆರಂಭ ಆಗುತ್ತೆ. ತೂಬಿನಕೆರೆಯಲ್ಲಿ ವಾಸ್ತವ್ಯವನ್ನು ಹೂಡ್ಲಿಕ್ಕೆ ರೂಪುರೇಷೆ ಆಗಿರುವಂಥದ್ದು. 8ನೇ ತಾರೀಕು ತೂಬಿನಕೆರೆಯಲ್ಲಿ ಆರಂಭವಾಗಿ ಶ್ರೀರಂಗಪಟ್ಟಣದಲ್ಲಿ ವಾಸ್ತವ್ಯವನ್ನು ಹೂಡ್ಲಿಕ್ಕೆ ಪ್ಲಾನ್ ಆಗಿರುವಂಥದ್ದು. 9ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಆರಂಭ ಆಗುತ್ತೆ ಬೆಳಗ್ಗೆ. ಮೈಸೂರು ಹೊರವಲಯದಲ್ಲಿ ವಾಸ್ತವ್ಯವನ್ನು ಹೂಡ್ಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. 10ನೇ ತಾರೀಕು ಮೈಸೂರು ಹೊರವಲಯದಲ್ಲಿ ಆರಂಭ ಆಗುತ್ತೆ, ವೇದಿಕೆಯಲ್ಲಿ ಅಂತ್ಯ ಆಗುತ್ತೆ. ಅವತ್ತು ಸಮಾರೋಪ ಸಮಾರಂಭ ಇದೆ. ಅಲ್ಲಿ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ತವರಿನಲ್ಲಿ ಅಕ್ಷರಶಃ ರಣಕಹಳೆಯನ್ನು ಮುಳುಗಿಸಲಿಕ್ಕೆ ದೋಸ್ತಿ ನಾಯಕರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ.